Hello everyone, welcome our education channel. We learn together. ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಮಾಡೆಲ್ ಪೇಪರ್ 10 ಅನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 9 ಮಾಡೆಲ್ ಪೇಪರ್ಗಳನ್ನು ನಾವು ಈಗಾಗಲೇ ನೋಡಿ ಆಗಿದೆ. ಇದು 10ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಒಂದು ಪತ್ರಿಕೆಯಲ್ಲಿ 30 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ನಿಮ್ಮ TET ಎಕ್ಸಾಮ್ನಲ್ಲಿ ನಿಮ್ಮ ಈ ಒಂದು ಒಟ್ಟು ಪ್ರಶ್ನೆ ಪತ್ರಿಕೆ 150 ಅಂಕಗಳು, ಅದರಲ್ಲಿ ಸಮಾಜ ವಿಜ್ಞಾನ ವಿಷಯದ 60 ಕ್ವಶನ್ಗಳಿರುತ್ತೆ. ಇಲ್ಲಿ ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 30 ಕ್ವಶನ್ಗಳನ್ನು ನಾವು ಇನ್ಕ್ಲೂಡ್ ಮಾಡಿರ್ತೇವೆ. ಎಲ್ಲವೂ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಇದರ ಜೊತೆಗೆ ಕೆಲವೊಂದಿಷ್ಟು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಹ ಇರುತ್ತೆ. ಈ ಮಾಡೆಲ್ ಪೇಪರ್ಗಳ ಜೊತೆಯಲ್ಲಿ ನಮ್ಮ ಚಾನಲ್ನ ಕಡೆಯಿಂದ ನಾವು ಲೆಸನ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿರುತ್ತೆ ಈ ಲೆಸನ್ ವೈಸ್ ಕ್ಲಾಸ್ಗಳು ಅಂದರೆ, TETಯಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಒಳಗೊಂಡಿರುತ್ತೆ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇದು ಒಳಗೊಂಡಿರುತ್ತೆ. ಕ್ವಶನ್ಗಳ ರೂಪದಲ್ಲಿ ಇರೋದಿಲ್ಲ, ಅವು ಪಾಯಿಂಟ್ಸ್ಗಳ ರೂಪದಲ್ಲಿ ಇರುತ್ತೆ. ಕೆಲವೊಂದಿಷ್ಟು ಕ್ವಶನ್ಗಳ ಒನ್ ಲೈನರ್ ಕ್ವಶನ್ಗಳ ರೂಪದಲ್ಲೂ ಇರುವಂಥದ್ದಿದೆ. ಇದರ ಜೊತೆಯಲ್ಲಿ ಇನ್ನೇನು ಒಂದು ತಿಂಗಳ ಟೈಮ್ ಇದೆ, ನಿಮ್ಮ ಒಂದು ಮಂತ್ ಟೈಮ್ ಇರುವಂತಹ ಸಂದರ್ಭದಲ್ಲಿ ಜೂನ್ 1-2 ಈ ಟೈಮ್ನಿಂದ ನಾವು ಲಾಸ್ಟ್ ಮಿನಿಟ್ನ ರಿವಿಷನನ್ನು ಪ್ರಾರಂಭ ಮಾಡ್ತೇವೆ. 30 ದಿನಗಳ ಹೋಲ್ ರಿವಿಷನ್ ಪ್ಯಾಕ್ಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದು ಸೈಕಾಲಜಿಯ ವಿಷಯ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಗಳನ್ನು ಸಹ ಟಚ್ ಮಾಡ್ತೇವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಜೊತೆಗೆ ವಿಡಿಯೋವನ್ನು ಶೇರ್ ಸಹ ಮಾಡಿ. ನಿನ್ನೆಯ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಆಗಿತ್ತು. ಆ ಪ್ರಶ್ನೆ ಏನಿದೆ ಅಂದರೆ, ಭೌಗೋಳಿಕ ಅನ್ವೇಷಣೆಯ ಮೂಲಕ ಬ್ರೆಜಿಲ್ ಅನ್ನು ತಲುಪಿದವನು ಯಾರು? ಭೌಗೋಳಿಕ ಅನ್ವೇಷಣೆಯ ಮೂಲಕ ಮೊದಲು ಬ್ರೆಜಿಲ್ ಅನ್ನು ಯಾರು ತಲುಪ್ತಾರೆ? ಆಪ್ಷನ್ಗಳೇನಿದ್ವು? ಕೆಬ್ರಾಲ್, ಜೇಮ್ಸ್ ಕುಕ್, ಮೆಗಲನ್, ಹೆನ್ರಿ. ಸರಿಯಾದಂತಹ ಉತ್ತರ ಇದಕ್ಕೆ ಕೆಬ್ರಾಲ್. ಆಪ್ಷನ್ಗೆ ನೀವು ಬಹಳಷ್ಟು ಜನ ಕಾಮೆಂಟ್ಗಳನ್ನ ಮಾಡಿ ಉತ್ತರವನ್ನು ಸಹ ತಿಳಿಸಿದ್ದೆ. ತುಂಬ ಧನ್ಯವಾದಗಳು ನಿಮ್ಮ ಕಾಮೆಂಟ್ಗೆ. ಭೌಗೋಳಿಕ ಅನ್ವೇಷಣೆಯ ಮೂಲಕ ಬ್ರೆಜಿಲ್ ಅನ್ನು ತಲುಪಿದವನು ಕೆಬ್ರಾಲ್. ಇವತ್ತಿನ ಒಂದು ಕ್ವಶನ್ ಅನ್ನು ಈ ವಿಡಿಯೋದ ಕೊನೆಯಲ್ಲಿ ನೋಡೋಣ. ಫಸ್ಟ್ ಕ್ವಶನ್ ಇರುವಂಥದ್ದು ನೋಡ್ತಾ ಹೋಗೋಣ. ಈಗ ಭಾರತದ ಭೂಗಡಿಯ ಉದ್ದ ಎಷ್ಟು? ಭಾರತ ನಮಗೆಲ್ಲ ಗೊತ್ತಿದೆ 3 ಭಾಗದಲ್ಲಿ ನೀರಿನಿಂದ ಆವೃತ ಆಗಿದೆ, ಹಾಗೂ ಒಂದು ಕಡೆ ಭೂಭಾಗದಿಂದ ಆವೃತ ಆಗಿರುವಂಥದ್ದು. ಭಾರತದ ಈ ಭೂಗಡಿಯ ಉದ್ದ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. 15,000 ಕಿಲೋಮೀಟರ್ಗಳು, 15,200 ಕಿಲೋಮೀಟರ್ಗಳು, 10,500 ಕಿಲೋಮೀಟರ್ಗಳು, ಹಾಗೆ 13,000 ಕಿಲೋಮೀಟರ್ಗಳು. ಭಾರತದ ಭೂಗಡಿಯ ಉದ್ದ ಒಟ್ಟು ಎಷ್ಟಿದೆ? 15,200 ಕಿಲೋಮೀಟರ್ಗಳನ್ನು ಭಾರತದ ಭೂಗಡಿ ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಇಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ, ಚೀನಾ, ನೇಪಾಳ್, ಭೂತಾನ್, ಹಾಗೆ ಬಾಂಗ್ಲಾದೇಶ್, ಮಯನ್ಮಾರ್ ಇವೆಲ್ಲವೂ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳಾಗಿದ್ದಾವೆ. ಇದರಲ್ಲಿ ಏನು ಅಫ್ಘಾನಿಸ್ತಾನ ಇದು ಅತಿ ಕಡಿಮೆ ಉದ್ದದ ಗಡಿಯನ್ನು ಭಾರತದೊಂದಿಗೆ ಹಂಚಿಕೊಂಡಿದೆ. ಬಾಂಗ್ಲಾದೇಶ ಭಾರತದೊಂದಿಗೆ ಸುಮಾರು 4,000 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಂಡಿದೆ. ಇದು ಅತಿ ಹೆಚ್ಚು, ಹಾಗೆ ಇದು ಅತಿ ಕಡಿಮೆ ಅಫ್ಘಾನಿಸ್ತಾನ. ಸರಿಸುಮಾರು 80 ಕಿಲೋಮೀಟರ್ಗಳ ಗಡಿಯನ್ನು ಅಫ್ಘಾನಿಸ್ತಾನ ಒಳಗೊಂಡಿದೆ. ಒಟ್ಟು 15,200 ಕಿಲೋಮೀಟರ್ಗಳಷ್ಟು ಭೂಗಡಿಯ ಉದ್ದ ಇದೆ. ಇನ್ನು ಜಲಗಡಿಯ ವಿಷಯಕ್ಕೆ ಬರೋದಾದರೆ 6,100 ಕಿಲೋಮೀಟರ್ಗಳ ಭಾರತದ ಜಲಗಡಿಯನ್ನು ನಾವು ಹೊಂದಿದ್ದೇವೆ. ಇನ್ನು ನಮ್ಮ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳನ್ನೆಲ್ಲ ಸೇರಿಸಿ ಹೋದರೆ 7,516.5 ಕಿಲೋಮೀಟರ್ಗಳಷ್ಟು ಒಟ್ಟಾರೆ ಜಲಗಡಿ ಭಾರತಕ್ಕಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತ ಪದವನ್ನು ಮೊದಲು ಬಳಸಿದವರು ಯಾರು? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಲೂಥರ್ ಗುಲಿಕ್, ವುಡ್ರೋ ವಿಲ್ಸನ್, ಪಿಕ್ನರ್. ಸಾರ್ವಜನಿಕ ಆಡಳಿತ ಹೇಳುವಂಥ ಪದವನ್ನು ಮೊದಲು ಬಳಸಿದಂಥವರು. ಇಲ್ಲಿ ಈ ಮೂವರನ್ನು ನಾವು ಬಹಳ ಇಂಪಾರ್ಟೆಂಟ್ ಆಗಿ ತಗೋಬೇಕು. ಇವರೊಬ್ಬರು ಏನು ಸಾರ್ವಜನಿಕ ಆಡಳಿತದ ಬಗ್ಗೆ ಡೆಫಿನೇಷನನ್ನು ಕೊಟ್ಟಿದ್ದಾರೆ, ಆದರೂ ಸಹ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಇವರು ಸಾರ್ವಜನಿಕ ಆಡಳಿತ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೇಳುವಂತಹ ಪದವನ್ನು ಮೊದಲು ಬಳಸಿದಂಥವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ವುಡ್ರೋ ವಿಲ್ಸನ್ ಅನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೆಯುವಂಥದ್ದು. ಅಮೆರಿಕಾದ ಅಧ್ಯಕ್ಷರಾಗಿದ್ದರು ಇವರನ್ನು ಕರೀತಾರೆ. ಇನ್ನು ಲೂಥರ್ ಗಲಿಕ್ ಅವರು
ಪೋಸ್ಟ್ ಕಾರ್ಬ್ ಹೇಳುವಂತಹ ಒಂದು ಇಂಗ್ಲಿಷ್ ಅಕ್ಷರದ ಮೂಲಕ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸಿದ್ದಾರೆ ಅವರು. ಪಿ ಅಂದರೆ ಪ್ಲಾನಿಂಗ್ ಅಂತ ಕರೀತಾರೆ. ಇಲ್ಲಿ ಸರಿಯಾಗಿ ಬರಿತಾ ಹೋದ್ರೆ POSTCORB ಅಂತ ಇದೆ. ಪಿ ಅಂದರೆ ಪ್ಲಾನಿಂಗ್ ಅಂತ ಅಂದರೆ ಯೋಜನೆಯನ್ನು ತಯಾರಿಸುವುದು. O ಅಂದರೆ ಆರ್ಗನೈಸೇಷನ್ ಸಂಘಟನೆಯನ್ನು ಮಾಡುವಂಥದ್ದು. S ಅಂದರೆ ಸ್ಟಾಫಿಂಗ್ ಅಂದರೆ ನೇಮಕಾತಿ ಅಥವಾ ಒಂದು ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವಂಥದ್ದು. ಡಿ ಅಂದರೆ ಡೈರೆಕ್ಷನ್ ಅಂದರೆ ಅದಕ್ಕೆ ಸರಿಯಾದ ನಿರ್ದೇಶನವನ್ನು ನೀಡುವಂಥದ್ದು. ಕೋ ಅಂದರೆ ಕೋಆರ್ಡಿನೇಷನ್ ಸಂಯೋಜನೆಯನ್ನು ಮಾಡುವಂಥದ್ದು. ಆರ್ ಅಂದರೆ ರಿಪೋರ್ಟಿಂಗ್ ವರದಿಯನ್ನು ತಯಾರಿಸುವಂಥದ್ದು. ಬಿ ಅಂದರೆ ಬಡ್ಜೆಟಿಂಗ್ ಆಯವ್ಯಯ ಮುಂದಿನ ವರ್ಷಕ್ಕೆ ಆಯವ್ಯಯವನ್ನು ತಯಾರಿಸುವಂಥದ್ದು. ಈ ಪೋಸ್ಟ್ ಕಾರ್ಬ್ ಹೇಳುವಂಥ ಇಂಗ್ಲಿಷ್ ವರ್ಡ್ನ ಮೂಲಕ ಲೂಥರ್ ಗಲಿಕ್ ಅವರು ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿಯನ್ನು ತಿಳಿಸಿದ್ದಾರೆ. ಇಲ್ಲಿ ಪದವನ್ನು ಮೊದಲು ಬಳಸಿದಂಥವ್ರು ಅಂತ ಕೇಳಿರೋದ್ರಿಂದ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೆಕ್ಸ್ಟ್ 3ನೇ ಪ್ರಶ್ನೆ, ಪಾಸಿಟಿವ್ ಫಿಲಾಸಫಿ ಇದು ಇವರ ಕೃತಿಯಾಗಿದೆ. ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಅಗಸ್ಟ್ ಕಾಮ್ಟೆ. ಸರಿಯಾದ ಉತ್ತರ ಇಲ್ಲಿ ಅಗಸ್ಟ್ ಕಾಮ್ಟೆ ಅವರ ಕೃತಿ ಈ ಪಾಸಿಟಿವ್ ಫಿಲಾಸಫಿ ಹೇಳುವಂಥದ್ದು. ಈ ನಾವು ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂತೆ ಅಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈ ಅಗಸ್ಟ್ ಕಾಮ್ಟೆ ಅವರು ಪಾಸಿಟಿವ್ ಫಿಲಾಸಫಿ ಹೇಳುವಂತಹ ಒಂದು ಫಿಲಾಸಫಿಯ ಮೇಲಿನ ಒಂದು ಉಪನ್ಯಾಸವನ್ನು ನೀಡುವಂತಹ ಸಂದರ್ಭದಲ್ಲಿ ಈ ಸೋಷಿಯಾಲಜಿ ಹೇಳುವಂತಹ ಪದವನ್ನು ಮೊದಲು ಬಳಸ್ತಾರೆ. ಇವರನ್ನ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಸಹ ಕರೀತಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಋಗ್ವೇದ ಕಾಲದಲ್ಲಿ ರಚನೆಯಾಗಿರುವ ಸೂಕ್ತಗಳ ಸಂಖ್ಯೆ 1000, 1050, 1028, 1100. ಋಗ್ವೇದ ಕಾಲದಲ್ಲಿ ರಚನೆಯಾದ ಸೂಕ್ತಗಳ ಸಂಖ್ಯೆ 10 ಮಂಡಲಗಳಲ್ಲಿ ಒಟ್ಟು ಈ ಸೂಕ್ತಗಳು ರಚನೆಯಾಗಿರ್ತವೆ. ಒಟ್ಟು ರಚನೆಯಾದಂತಹ ಸೂಕ್ತಗಳು 1028 ಸೂಕ್ತಗಳು ರಚನೆಯಾಗಿದೆ. ಹಾಗೆ 10,552 ಶ್ಲೋಕಗಳು ಇದ್ದಾವೆ. ಇದರಲ್ಲಿ 10,552 ಶ್ಲೋಕಗಳು ಇರುವಂಥದ್ದು 10 ಮಂಡಲಗಳಲ್ಲಿ 1028 ಸೂಕ್ತಗಳು ಋಗ್ವೇದ ಕಾಲದಲ್ಲಿ ರಚನೆಯಾಗಿರುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಕರೆಯುವಂಥದ್ದು ಸೌತ್ ಲ್ಯಾಂಡಿಟ್ಯೂಡ್ ಅನ್ನ ಏನಂತ ಕರೀತಾರೆ ಅಂತ ಪ್ರಶ್ನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕ್ಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ. ಸರಿಯಾದ ಉತ್ತರ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ. ಅದೇ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಕರೆಯುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ. ಇದು ಭಾರತದ ಮೇಲೆ ಹಾದು ಹೋಗಿರುವಂಥದ್ದು. ಭಾರತದ ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಈ ಕೆಲವೊಂದಿಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿರುವಂಥದ್ದಾಗಿದೆ. ಇನ್ನು ಆರ್ಕ್ಟಿಕ್ ವೃತ್ತ ಅಂತ ಕರೆಯುವಂಥದ್ದು 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು, ಅಂಟಾರ್ಟಿಕ್ ವೃತ್ತ ಅಂತ ಕರೆಯುವಂಥದ್ದು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು. ಒಟ್ಟು 7 ಪ್ರಮುಖ ಅಕ್ಷಾಂಶಗಳಿರ್ತವೆ ಸಮಭಾಜಕ ವೃತ್ತವನ್ನ ಸೇರಿ. 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಏನು ಉತ್ತರ ಮತ್ತು ದಕ್ಷಿಣ, ಹಾಗೆ 66.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ, ಇನ್ನು 90 ಡಿಗ್ರಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಾಗುತ್ತೆ ಉತ್ತರ ಮತ್ತು ದಕ್ಷಿಣದಲ್ಲಿ. ಇವಿಷ್ಟು ಅಕ್ಷಾಂಶಗಳು ಇಂಪಾರ್ಟೆಂಟ್. ದಕ್ಷಿಣ ಅಕ್ಷಾಂಶವನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಈ ವ್ಯಾಖ್ಯೆಯನ್ನು ನೀಡಿದಂಥವ್ರು ನೀವು ಒಂದಂತೂ ತಿಳ್ಕೊಂಡಿರ್ಬೋದು. ಇದರಲ್ಲಿ ಒಂದು 2 ಅಥವಾ 3 ಡೆಫಿನೇಷನ್ಗಳನ್ನು ಕೇಳ್ತಾರೆ. ಅದು ಸೋಷಿಯಾಲಜಿಯಲ್ಲೂ ಸಹ ಕೇಳ್ಬೋದು ಅಥವಾ ನಿಮ್ಮ ಏನು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೂ ಸಹ ಕೇಳ್ಬೋದು. ಇನ್ನೊಂದು ಅಥವಾ 2 ಬೋಧನಾ ಶಾಸ್ತ್ರದಲ್ಲಿ ಡೆಫಿನೇಷನ್ ಅನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಡೆಫಿನೇಷನ್ಗಳ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ಳಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಮೇನ್ ಆಗಿ ಇರುವಂಥ ಡೆಫಿನೇಷನ್ಗಳನ್ನ ನೋಡಿಟ್ಕೊಳ್ಳುವಂಥದ್ದು. ಇಲ್ಲಿ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಅಂತ ವ್ಯಾಖ್ಯೆ ನೀಡಿದವರು ಯಾರು? ಆಡಮ್ ಸ್ಮಿತ್, ಪಾಲ್ ಸ್ಯಾಮ್ಯುಯಲ್ಸನ್, ಲಿಯೋನೆಲ್ ರಾಬಿನ್ಸ್, ಆಲ್ಫ್ರೆಡ್ ಮಾರ್ಷಲ್. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಆಲ್ಫ್ರೆಡ್ ಮಾರ್ಷಲ್ ಅವರು ಈ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ. ಯಾವುದು? ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಅಂತ. ನೆಕ್ಸ್ಟ್ 7ನೇ ಪ್ರಶ್ನೆ, ವಿಶ್ವ ಪರ್ಯಟನೆಯನ್ನು ಮಾಡಿದ ಮೊದಲ ಹಡಗು? ವಿಕ್ರಮ್, ಚಾರ್ಲ್ಸ್, ಜೇಮ್ಸ್,
ವಿಕ್ಟೋರಿಯಾ. ವಿಶ್ವ ಪರ್ಯಟನೆಯನ್ನು ಮೊದಲು ಮಾಡಿದಂತಹ ಹಡಗು. ಮೆಗಲನ್ನು ವಿಶ್ವ ಪರ್ಯಟನೆಯನ್ನು ಮಾಡ್ತಾನೆ ಅಂತ ನಾವು ತಿಳಿದಿದ್ದೇವೆ. ಆ ಹಡಗು ಯಾವುದು ಹಾಗಾದ್ರೆ ಅನ್ನುವಂಥದ್ದು ಪ್ರಶ್ನೆಯಲ್ಲಿ. ಸರಿಯಾದ ಉತ್ತರ ವಿಕ್ಟೋರಿಯಾ ಹೇಳುವಂಥ ಹಡಗು. ಇದು ವಿಶ್ವ ಪರ್ಯಟನೆಯನ್ನು ಮಾಡಿದಂಥ ಮೊದಲ ಹಡಗು ಆಗಿರುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ. ಈಡಿಪಸ್ ಮತ್ತು ಅಂತಿಗೊನೆ ನಾಟಕವನ್ನು ಬರೆದವರು. ಇಸ್ಕಿಲಸ್, ಹೆರೋಡೋಟಸ್, ಥೂಸಿಡೈಡಿಸ್ ಹಾಗೆ ಸೋಫೋಕ್ಲಿಸ್. ಯಾರು ಈಡಿಪಸ್ ಮತ್ತು ಅಂತಿಗೊನೆ ಹೇಳುವಂತಹ ಒಂದು ನಾಟಕವನ್ನ ಬರೆದಿರುವಂಥದ್ದು? ಸರಿಯಾದ ಉತ್ತರ ಇಲ್ಲಿ ಸೋಫೋಕ್ಲಿಸ್ ಅಥವಾ ಸಫೋಕ್ಲಿಸ್ ಹೇಳುವಂತಹ ಒಬ್ಬ ಇತಿಹಾಸಕಾರ ಅಥವಾ ಒಬ್ಬ ಕೃತಿ. ಈತ ಈಡಿಪಸ್ ಮತ್ತು ಅಂತಿಗೊನೆ ಹೇಳುವಂತಹ ಒಂದು ನಾಟಕ, ದುಃಖಾಂತ ನಾಟಕಗಳನ್ನ ಹೆಚ್ಚಾಗಿ ಬರೆಯುವಂಥದ್ದು. ಈ ದುಃಖಾಂತ ನಾಟಕವನ್ನ ಬರೆದಿರುವಂಥದ್ದು. 9ನೇ ಪ್ರಶ್ನೆ. ಆರ್ಟಿಸಿಯನ್ ಬಾವಿಗಳು ಕಂಡುಬರುವಂಥದ್ದು. ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಯುರೋಪ್. ಈ ಆರ್ಟಿಸಿಯನ್ ಬಾವಿಗಳು ಎಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಆರ್ಟಿಸಿಯನ್ ಬಾವಿಗಳು. ಪ್ರವ್ಯೇಶ್ಯ ಶಿಲೆ ಮತ್ತು ಅಪ್ರವ್ಯೇಶ್ಯ ಶಿಲೆಗಳು, ಪ್ರವ್ಯೇಶ್ಯ ಮತ್ತು ಅಪ್ರವ್ಯೇಶ್ಯ ಶಿಲೆಗಳಿರುತ್ತೆ. ಈ ಪ್ರವ್ಯೇಶ್ಯ ಮತ್ತು ಅಪ್ರವ್ಯೇಶ್ಯ ಶಿಲೆಗಳು ಒಂದರ ಮೇಲೆ ಒಂದರಂತೆ ಇರುತ್ತೆ. ಮೇಲಿನ ಪದರದಲ್ಲಿ ಅಪ್ರವ್ಯೇಶ್ಯ ಶಿಲೆ ಇದ್ರೆ ಕೆಳಗಿನ ಪದರು ಪ್ರವ್ಯೇಶ್ಯ ಶಿಲೆ ಇರುತ್ತೆ. ಇಲ್ಲಿ ಪ್ರವ್ಯೇಶ್ಯ ಶಿಲೆ ಇದ್ರೆ ಮೇಲೆ ಎರಡು ಭಾಗದಲ್ಲಿ ಅಪ್ರವ್ಯೇಶ್ಯ ಶಿಲೆಗಳಿರುತ್ತೆ. ಇದು ಒಂದು ರೀತಿಯಲ್ಲಿ ಈ ಬೋಗುಣಿಯ ಆಕಾರದಲ್ಲಿ ಇರುವಂತಹ ರಚನೆಯನ್ನ ಹೊಂದಿರುವಂತದ್ದಾಗಿದೆ. ಇಲ್ಲಿ ಏನ್ ಮಾಡುತ್ತೆ, ಈ ಭೂಭಾಗದಲ್ಲಿ ಬಿದ್ದಂತಹ ನೀರು ಈ ಅಪ್ರವ್ಯೇಶ್ಯ ಶಿಲೆಗಳಲ್ಲಿ ಇಂಗಿ ಹೋಗೋದಿಲ್ಲ, ಬದಲಾಗಿ ಪ್ರವ್ಯೇಶ್ಯ ಶಿಲೆಗಳಲ್ಲಿ ನೀರು ಇಂಗಿ ಹೋಗುತ್ತೆ. ಹೀಗೆ ಇಂಗದಂತಹ ನೀರು ಸ್ವಾಭಾವಿಕವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗತ್ತೆ, ಮೇಲಿರುವಂತಹ ಅಪ್ರವ್ಯೇಶ್ಯ ಶಿಲೆಗೆ ಒಂದು ಹೋಲನ್ನ ಮಾಡಲಾಗತ್ತೆ. ಇದರಿಂದ ಪ್ರವ್ಯೇಶ್ಯ ಶಿಲೆಯಲ್ಲಿರುವಂತಹ ನೀರು ಮೇಲ್ಗಡೆ ಚಿಮ್ಮುತ್ತೆ ಅಥವಾ ಮೇಲೆ ಬರುತ್ತೆ. ಈ ರೀತಿಯಾಗಿ ಕಂಡುಬರುವಂತಹ ಬಾವಿಗಳನ್ನ ಆರ್ಟಿಸಿಯನ್ ಬಾವಿಗಳು ಅಂತ ಕರೀತಾರೆ. ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಪ್ರವ್ಯೇಶ್ಯ ಮತ್ತು ಅಪ್ರವ್ಯೇಶ್ಯ ಶಿಲೆಗಳು ಒಂದರ ಮೇಲೊಂದು ಇರುವುದರಿಂದ ಈ ರೀತಿಯಾದಂತಹ ಆರ್ಟಿಸಿಯನ್ ಬಾವಿಗಳು ಉಂಟಾಗ್ತವೆ. ನೆಕ್ಸ್ಟ್ 10ನೇ ಪ್ರಶ್ನೆ. ನದಿಗಳ ನಡುವಿನ ನಾಡು ಎಂದು ಕರೆಯುವುದು. ಮೆಸೊಪೊಟೇಮಿಯಾ, ಗ್ರೀಕ್, ಈಜಿಪ್ಟ್, ಬ್ಯಾಬಿಲೋನಿಯಾ. ಯಾವುದನ್ನ ನದಿಗಳ ನಡುವಿನ ನಾಡು ಅಂತ ಕರೀತಾರೆ? ಈ ನದಿಗಳ ನಡುವಿನ ನಾಡು ಅಂತ ಕರೆದಾಗ ಯಾವೆರಡು ನದಿಗಳು ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಯುಪ್ರಟಿಸ್ ಮತ್ತು ಟೈಗ್ರಿಸ್, ಈ ಎರಡು ನದಿಗಳ ನಡುವಿನ ಒಂದು ಪ್ರದೇಶ. ಆ ಪ್ರದೇಶವನ್ನ ನದಿಗಳ ನಡುವಿನ ನಾಡು ಅಂತ ಕರಿತಾ ಇದ್ರು. ಅದು ಯಾವುದು ಅಂದ್ರೆ ಮೆಸೊಪೊಟೇಮಿಯಾ. ಇಲ್ಲೇ ಮೆಸೊಪೊಟೇಮಿಯಾ ನಾಗರಿಕತೆ ಕಂಡು ಬರ್ಲಿಕ್ಕೆ ಕಾರಣ ಆಗುತ್ತೆ. ಸುಮೇರಿಯನ್ನರು, ಅಕ್ಕಾಡಿಯನ್ನರು, ಬ್ಯಾಬಿಲೋನಿಯನ್ನರು ಇವೆಲ್ಲವೂ ಸಹ ಕಂಡು ಬರುವಂತಹ ಒಂದಿಷ್ಟು ರಾಜವಂಶಗಳು, ರಾಜಮನೆತನಗಳು ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದನ್ನ ನದಿಗಳ ನಡುವಿನ ನಾಡು ಅಂತ ಕರೀತಾರೆ ಮೆಸೊಪೊಟೇಮಿಯಾವನ್ನ. ನೆಕ್ಸ್ಟ್ 11ನೇ ಪ್ರಶ್ನೆ. ವಿಜಯನಗರದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯ. ವಿಜಯನಗರದಲ್ಲಿ ಕಾಲದಲ್ಲಿ ರಚನೆಯಾಗಿರುವಂತಹ ಅಥವಾ ವಿಜಯನಗರ, ಹಂಪಿ ವಿಜಯನಗರ ಈ ಭಾಗದಲ್ಲಿರುವಂತಹ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದು? ಹಂಪಿಯ ವಿರೂಪಾಕ್ಷ ದೇವಾಲಯ, ಸಾಸಿವೆ ಕಾಳು ಗಣೇಶ ದೇವಾಲಯ, ಲಕ್ಷ್ಮೀ ನರಸಿಂಹ ದೇವಾಲಯ, ಉದ್ಧಾನ ವೀರಭದ್ರ ದೇವಾಲಯ. ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ಹಂಪಿಯ ವಿರೂಪಾಕ್ಷ ದೇವಾಲಯ ಏನಿದೆ ಇದು ವಿಜಯನಗರದಲ್ಲಿ ಇರುವಂತಹ ಅಥವಾ ವಿಜಯನಗರ ಕಾಲದಲ್ಲಿ ಆ ಪ್ರದೇಶದಲ್ಲಿ ರಚನೆಯಾಗಿರುವಂತಹ ಅತ್ಯಂತ ಹಳೆಯ ಒಂದು ದೇವಾಲಯ ಆಗಿರುವಂಥದ್ದು. ವಿಜಯನಗರ ಅವರ ರಾಜಧಾನಿ ಹಂಪಿ ಆಗಿತ್ತು. ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಕಲೆಗಳಿಗೆ, ಸಾಹಿತ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಈ ಒಂದು ವಿಜಯನಗರ ಅರಸರ ಕಾಲದಲ್ಲಿ ಸಿಕ್ತು ಅಂತ ಹೇಳ್ಬೋದು. ಸಾಸಿವೆ ಕಾಳು ಗಣೇಶ, ಲಕ್ಷ್ಮೀ ನರಸಿಂಹ, ಉದ್ಧಾನ ವೀರಭದ್ರ ದೇವಾಲಯ, ಹಾಗೆ ಕಮಲ್ ಮಹಲ್ ಆಗಿರಬಹುದು, ಹಾಗೆ ರಾಣಿಯ ಸ್ನಾನದ ಗೃಹ, ಇವೆಲ್ಲ ಕೆಲವೊಂದಿಷ್ಟು ಬೇರೆ ಬೇರೆ ಶೈಲಿಯಲ್ಲಿ ರಚನೆ ಮಾಡಿದಂತಹ ದೇವಾಲಯಗಳನ್ನ ನೋಡ್ಬೋದು ನಾವು. ನೆಕ್ಸ್ಟ್ 12ನೇ ಪ್ರಶ್ನೆ. ಕರ್ನಾಟಕದ ವಾಯುವ್ಯದಲ್ಲಿರುವ ರಾಜ್ಯ. ಕರ್ನಾಟಕ ರಾಜ್ಯದ ವಾಯುವ್ಯ ಭಾಗದಲ್ಲಿ ಯಾವ ರಾಜ್ಯ ಇದೆ? ಮಹಾರಾಷ್ಟ್ರ, ಗೋವಾ, ಕೇರಳ ಹಾಗೆ ತಮಿಳುನಾಡು. ಹೀಗೆ ಒಂದು ಮ್ಯಾಪ್ ಅನ್ನ ಹಾಕೊಂಡಾಗ ಉತ್ತರ, ಇಲ್ಲಿ ಪೂರ್ವ, ಹಾಗೆ ಇಲ್ಲಿ ದಕ್ಷಿಣ ಮತ್ತು ಪಶ್ಚಿಮ, ಇವು 4 ದಿಕ್ಕುಗಳು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೆ ವಾಯುವ್ಯ, ಇವಿಷ್ಟು 8 ದಿಕ್ಕುಗಳಾದವು. ಇಲ್ಲಿ ಕರ್ನಾಟಕದ ವಾಯುವ್ಯದಲ್ಲಿ ಅಂತ ಕೇಳಿರೋದ್ರಿಂದ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಗೋವಾ ರಾಜ್ಯ ಇರುವಂಥದ್ದು ಕರ್ನಾಟಕದ ವಾಯುವ್ಯದಲ್ಲಿ. ಉತ್ತರ ಭಾಗದಲ್ಲಿ ಅಂತ ಪ್ರಶ್ನೆ ಇದ್ರೆ ಮಹಾರಾಷ್ಟ್ರ ಉತ್ತರ ಭಾಗದಲ್ಲಿತ್ತು,
ಕೇರಳ ಮತ್ತು ತಮಿಳುನಾಡು ಇವು ದಕ್ಷಿಣ ಭಾಗದಲ್ಲಿ, ದಕ್ಷಿಣದ ನೈಋತ್ಯಕ್ಕೆ ಕೇರಳ, ದಕ್ಷಿಣದಲ್ಲಿ ಅಥವಾ ದಕ್ಷಿಣದ ಸ್ವಲ್ಪ ಭಾಗ ಆಗ್ನೇಯದಲ್ಲಿ ತಮಿಳುನಾಡು, ಒಟ್ಟು ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಇರುವಂಥದ್ದು. ಇಲ್ಲಿ ಕರ್ನಾಟಕದ ವಾಯುವ್ಯದಲ್ಲಿ ಇರುವಂತಹ ರಾಜ್ಯ ಗೋವಾ ರಾಜ್ಯ ಆಗಿರುವಂಥದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯುವುದು? ಸಂವಿಧಾನವನ್ನು, ಶಾಸನ ಸಭೆಯನ್ನು, ಕಾರ್ಯಾಂಗವನ್ನು, ಸರ್ವೋಚ್ಚ ನ್ಯಾಯಾಲಯವನ್ನು. ಯಾವುದನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೇವೆ? ನಮ್ಮ ಸಂವಿಧಾನದ, ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ರವರೆಗೆ ವಿಧಿಗಳಲ್ಲಿ ಕೆಲವೊಂದಿಷ್ಟು ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು, ಸಮಾನತೆಯ ಹಕ್ಕಾಗಿರ್ಬೋದು, ಹಾಗೆ ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಇವೆಲ್ಲವನ್ನ ನೀಡಿದ್ದಾರೆ. ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 12ರಿಂದ 45ನೇ ವಿಧಿಗಳ ನಡುವೆ ನೀಡಲಾಗಿದೆ. ಈ ಮೂಲಭೂತ ಹಕ್ಕುಗಳಿಗೆ ಒಂದೊಮ್ಮೆ ಚ್ಯುತಿ ಬಂದಲ್ಲಿ ಏನು ಮಾಡಬೇಕು? ಅವುಗಳ ರಕ್ಷಣೆಗಾಗಿ ಇರುವಂಥದ್ದೇನು? ಅದು ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಮಾಡಬೇಕು? ರಿಟ್ ಅರ್ಜಿಗಳನ್ನು ನಾವು ಹಾಕಬೇಕು. ರಿಟ್ ಅರ್ಜಿಗಳನ್ನು ಹಾಕುವುದರ ಮೂಲಕ ಸಂವಿಧಾನದ 32ನೇ ವಿಧಿ ಅನ್ವಯ ನಾವು ನಮ್ಮ ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಹಾಕ್ಬೋದು. 5 ವಿಧವಾದ ರಿಟ್ ಅರ್ಜಿಗಳನ್ನು ನೀಡಿದ್ದಾರೆ. ಯಾವ ರೀತಿಯಲ್ಲಿ ನಮ್ಮ ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಿದೆ ಅನ್ನೋದರ ಆಧಾರದ ಮೇಲೆ 5 ರೀತಿಯಾಗಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಅರ್ಜಿಗಳನ್ನು ನೀಡಿದ್ದಾರೆ. ಅದನ್ನು ನಾವು ಹಾಕ್ಬೋದು. ಈ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಮೂಲಭೂತ ಹಕ್ಕುಗಳ ರಕ್ಷಕನಂತೆ ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಕಂಡುಬರುವ ಪ್ರದೇಶ? ಏನು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಅಂದರೆ, ಒಂದು ಮನೆಯ ಯಜಮಾನಿ ತಾಯಿ ಆಗಿರ್ತಾಳೆ, ಹಾಗೆ ಆ ಒಂದು ತಾಯಿಯ ನಂತರ ಆ ಮನೆಯ ಸಂಪೂರ್ಣ ಯಜಮಾನ ಅಥವಾ ಯಜಮಾನಿ ಆಗುವಂಥದ್ದು ಮನೆಯ ಮಗಳಾಗಿರ್ತಾಳೆ. ತಾಯಿಯಿಂದ ಮಗಳಿಗೆ ಒಂದು ಅಧಿಕಾರದ ಹಸ್ತಾಂತರ ಆಗುವಂಥದ್ದನ್ನು ಮಾತೃಪ್ರಧಾನ ಕುಟುಂಬ ಅಂತ ಕರಿತೇವೆ. ನಾವು ಸಾಮಾನ್ಯವಾಗಿ ಎಲ್ಲ ಭಾಗದಲ್ಲೂ ನೋಡುವಂಥದ್ದು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನ. ಏನು, ತಂದೆಯ ಹಿರಿಯ ಮಗನಿಗೆ ಮನೆಯ ಎಲ್ಲ ಜವಾಬ್ದಾರಿಗಳು ಅಥವಾ ಯಜಮಾನ ಸ್ಥಾನ ಬರುವಂಥದ್ದು. ಈ ಮಾತೃಪ್ರಧಾನ ಕುಟುಂಬದಲ್ಲಿ ಅದು ಅಪೋಸಿಟ್ ಆಗಿರುತ್ತೆ, ವಿರುದ್ಧವಾಗಿ ಇರುವಂಥದ್ದು. ಈ ಒಂದು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಎಲ್ಲಿ ಕಂಡು ಬರುತ್ತೆ? ಕರ್ನಾಟಕ, ಕೇರಳ, ತಮಿಳುನಾಡು, ಗುಜರಾತ್. ಕೇರಳದಲ್ಲಿ ಇದು ಕಂಡುಬರುತ್ತೆ. ಕೇರಳದ ಮಲಬಾರ್ ಪ್ರದೇಶದ ನಾಯರ್ ಹೇಳುವಂಥ ಪ್ರದೇಶದಲ್ಲಿ ಅಥವಾ ನಾಯರ್ ಕಡೆಗಳಲ್ಲಿ ಈ ಒಂದು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಕಂಡುಬರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. 15ನೇ ಪ್ರಶ್ನೆಗ, ಜೀವನದಲ್ಲಿ ಒಂದು ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು. ಇದು ಇಸ್ಲಾಂ ಧರ್ಮದ ಈ ಒಂದು ಆಚರಣೆಯಾಗಿದೆ. ಇಸ್ಲಾಂ ಮತದಲ್ಲಿ ಅಥವಾ ಇಸ್ಲಾಂ ಧರ್ಮದಲ್ಲಿ ಕೆಲವೊಂದಿಷ್ಟು ಆಚರಣೆಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಈ ಒಂದು ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳುವಂಥದ್ದು ಯಾವ ಒಂದು ಆಚರಣೆ? ರೋಜ್, ಹಜ್, ಜಕಾತ್ ಹಾಗೆ ನಮಾಜ್. ಯಾವುದು ಸರಿಯಾದ ಉತ್ತರ? ಇಲ್ಲಿ ಹಜ್ ಹೇಳುವಂಥದ್ದು ಆಗಿದೆ. ಆಪ್ಷನ್ 2. ಈ ಹಜ್ ಯಾತ್ರೆಯನ್ನು ಕೈಗೊಳ್ಳುವಂಥದ್ದು ಜೀವನದಲ್ಲಿ ಒಂದು ಬಾರಿಯಾದರೂ ಮೆಕ್ಕಾ. ಈ ಏನು ಹಿಂದೂ ಧರ್ಮದವರಿಗೆ ಕಾಶಿ ಪುಣ್ಯಕ್ಷೇತ್ರ, ಕ್ರಿಶ್ಚಿಯನ್ರಿಗೆ ರೋಮ್ ಅಥವಾ ವ್ಯಾಟಿಕನ್ ಸಿಟಿ ಅಂತ ನಾವು ಅಂದರೆ, ಇಸ್ಲಾಂ ಧರ್ಮದವರಿಗೆ ಈ ಒಂದು ಮೆಕ್ಕಾ ಏನಿದೆ ಆ ಪ್ರದೇಶ ಅತ್ಯಂತ ಪವಿತ್ರ ಸ್ಥಳ. ಇಲ್ಲಿನ ಯಾತ್ರೆಯನ್ನ ಮಾಡುವಂಥದ್ದು. ರೋಜ್ ಅಂದರೆ ರಂಜಾನ್ ತಿಂಗಳ 1 ತಿಂಗಳ ಕಾಲ ಉಪವಾಸ ವ್ರತವನ್ನ ಕೈಗೊಳ್ಳುವಂಥದ್ದಾಗಿದೆ. ಜಕಾತ್ ಅಂದರೆ ತಮ್ಮ ಆದಾಯದಲ್ಲಿ ಕನಿಷ್ಠ 2.5% ನಷ್ಟಾದರೂ ದಾನವನ್ನ ಮಾಡಬೇಕು ಹೇಳುವಂಥದ್ದು ಇಸ್ಲಾಂ ಧರ್ಮದಲ್ಲಿರುವಂತಹ ಒಂದು ಆಚರಣೆ. ಇನ್ನು ನಮಾಜ್ ಅಂದರೆ ಪ್ರತಿದಿನ ಈ ಮೆಕ್ಕಾದ ಕಾಬಾದ ಕಡೆ ಮುಖ ಮಾಡಿ 5 ಬಾರಿ ನಮಸ್ಕಾರವನ್ನ ಮಾಡುವಂಥದ್ದು, ನಮಾಜನ್ನ ಮಾಡುವಂಥದ್ದು. ಕಾಬಾದ ಕಡೆ ಮುಖ ಮಾಡಿ ನಮಸ್ಕರಿಸುವಂಥದ್ದನ್ನು ನಮಾಜ್ ಅಂತ ಕರೀತಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2. ನೆಕ್ಸ್ಟ್ 16ನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯುವಂಥದ್ದು? ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯುವಂತಹ ಪ್ರದೇಶ ಅಥವಾ ಜಿಲ್ಲೆ ಕೊಡಗು ಜಿಲ್ಲೆಯಾಗಿದೆ. ಕೊಡಗು ಜಿಲ್ಲೆ ಕರ್ನಾಟಕದ ಕಾಶ್ಮೀರ. ಕರ್ನಾಟಕದ ಕಿತ್ತಳೆ ನಾಡು ಅಂತನೂ ಸಹ ಕೊಡಗನ್ನ ಕರೀತಾರೆ. ಅಂದ್ರೆ ಕಿತ್ತಳೆಯನ್ನು ಹೆಚ್ಚಾಗಿ ಅಲ್ಲಿ ಬೆಳೆಯೋದ್ರಿಂದ. ಚಿಕ್ಕಮಗಳೂರನ್ನ ಕಾಫಿ ನಾಡು ಅಂತ ಕರೀತಾರೆ, ಕರ್ನಾಟಕದ ಕಾಫಿ ನಾಡು. ಇನ್ನು ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆ ಪಡೆಯುವಂತಹ ಪ್ರದೇಶ ಆಗಿದೆ ಈ ಆಗುಂಬೆ.
ಇವಿಷ್ಟು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಕರ್ನಾಟಕದ ಕಾಶ್ಮೀರ ಅಂತ ಕರೆಯುವಂಥದ್ದು ಕೊಡಗು. ನೆಕ್ಸ್ಟ್ 17ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ನವೀಕರಣಗೊಳ್ಳುವ ಸಂಪನ್ಮೂಲ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನವೀಕರಣಗೊಳ್ಳುವಂಥದ್ದು ಅಂದ್ರೆ ಏನು? ನಾವು ಉಪಯೋಗಿಸಿದಂತೆ ಪುನರ್ ಉತ್ಪತ್ತಿ ಆಗುವಂಥದ್ದನ್ನು ನಾವು ನವೀಕರಣಗೊಳ್ಳುವ ಅಂತ ಕರಿತೇವೆ. ಇಲ್ಲಿ ನವೀಕರಣಗೊಳ್ಳೋದಿಲ್ಲ ಅಂದ್ರೆ ನಾವು ಉಪಯೋಗಿಸಿದಂತೆ ಅದು ಖಾಲಿ ಆಗ್ತಾ ಹೋಗ್ತದೆಯೇ ವಿನಃ ಅದು ಮತ್ತೆ ಪುನರ್ ಉತ್ಪಾದನೆ ಆಗೋದಿಲ್ಲ. ಅಂತಹ ಒಂದು ಸಂಪನ್ಮೂಲ ಯಾವುದು? ಗಾಳಿ, ಪೆಟ್ರೋಲಿಯಂ, ನೀರು, ಸೂರ್ಯನ ಶಾಖ. ಸರಿಯಾದ ಉತ್ತರ ಇಲ್ಲಿ ಪೆಟ್ರೋಲಿಯಂ. ಪೆಟ್ರೋಲಿಯಂ ಖನಿಜ ಏನಿದೆ ಇದು ನಾವು ಉಪಯೋಗಿಸಿದಂತೆ ಖಾಲಿ ಆಗ್ತಾ ಹೋಗುತ್ತೆ. ಮುಂದಿನ ಪೀಳಿಗೆಯವರಿಗೆ ಅಥವಾ ಮುಂದಿನ ಜನಾಂಗದವರಿಗೆ ಲಭ್ಯವಾಗದೇ ಇರಬಹುದು. ಇದು ಲಭ್ಯವಾಗದೇ ಇರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ನವೀಕರಣಗೊಳ್ಳದ ಸಂಪನ್ಮೂಲ ಅಂತ ಕರೀತಾರೆ. ಇನ್ನುಳಿದಂತೆ ಗಾಳಿ, ನೀರು, ಸೂರ್ಯನ ಶಾಖ ಇವೆಲ್ಲವೂ ಸಹ ನಾವು ಬಳಸದಂತೆ ಪುನರ್ ಉತ್ಪಾದನೆ, ಪ್ರಕೃತಿ ಮತ್ತೆ ಪುನರ್ ಉತ್ಪಾದನೆಗೊಳಿಸಿಕೊಳ್ಳುತ್ತೆ ಅದನ್ನ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ನಿರ್ವಹಣೆಯ ತತ್ವವನ್ನು ಸೂಚಿಸಿದ್ದಾರೆ? ಹೆನ್ರಿ ಫೆಯೋಲ್, JL ಹೆನ್ಸ್, ಜಾರ್ಜ್ ಆರ್ ಟೆರ್ರಿ ಹಾಗೆ ಜಾನ್ ರಸ್ಕಿನ್. ನಿರ್ವಹಣೆಯ ತತ್ವ, ಮ್ಯಾನೇಜ್ಮೆಂಟ್, ಇದರ ತತ್ವಗಳನ್ನು ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಇದನ್ನು ಯಾರು ಸೂಚಿಸಿದ್ದಾರೆ? ಸರಿಯಾದ ಉತ್ತರ ಹೆನ್ರಿ ಫೆಯೋಲ್ ಅವರು ಸೂಚಿಸಿದ್ದಾರೆ. ಸುಮಾರು 14 ನಿರ್ವಹಣೆಯ ತತ್ವಗಳನ್ನು ಅವರು ರೂಪಿಸಿದ್ದಾರೆ. ಯಾವ ರೀತಿಯಾಗಿ ಒಂದು ಸಂಸ್ಥೆ ಆಗಿರಬಹುದು, ಒಂದು ಸಂಘಟನೆ ಆಗಿರಬಹುದು, ನಿರ್ವಹಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಇರಬೇಕಾಗತ್ತೆ ಅನ್ನುವಂಥ ತತ್ವಗಳನ್ನು ಅವರು ನೀಡಿದ್ದಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ವಾರ್ಷಿಕ 250 ಸೆಂಟಿಮೀಟರ್ಗಳಿಗಿಂತಲೂ ಅಧಿಕ ಮಳೆ ಬೀಳುವ ಭಾಗದಲ್ಲಿ ಬೆಳೆಯುವ ಕಾಡು ಯಾವುದು? ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆ ಆಗ್ತಾ ಇದೆ ಒಂದು ಪ್ರದೇಶದಲ್ಲಿ ಅಂತಾದರೆ ಆ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಮರಗಳು ಬೆಳೆಯುತ್ತೆ? ಎಲೆ ಉದುರಿಸುವ ಸಸ್ಯವರ್ಗ, ಹುಲ್ಲುಗಾವಲು, ನಿತ್ಯ ಹರಿದ್ವರ್ಣ ಕಾಡು ಹಾಗೆ ಮರುಭೂಮಿ ಸಸ್ಯವರ್ಗ. ಸರಿಯಾದ ಉತ್ತರ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತೆ. 250 ಸೆಂಟಿಮೀಟರ್ಗಳಿಗಿಂತಲೂ ಅಧಿಕ ಇರುವಂಥ ಈ ಎಲೆ ಉದುರಿಸುವ ಕಾಡುಗಳು ಎಲ್ಲಿ ಕಂಡುಬರುತ್ತೆ? ಈ 250ಕ್ಕಿಂತ 150ರಿಂದ 200 ಸೆಂಟಿಮೀಟರ್ ಒಳಗೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಎಲೆ ಉದುರಿಸುವ ಕಾಡುಗಳು ಕಂಡುಬರುತ್ತೆ. ಇವು ಚಳಿಗಾಲದ ನಂತರ ತೇವಾಂಶದ ಕೊರತೆಯಿಂದಾಗಿ, ಅವರಲ್ಲಿ ತೇವಾಂಶ ಕೊರತೆ ಆಗುತ್ತೆ ಆ ಗಿಡಗಳಲ್ಲಿ, ಇದರಿಂದಾಗಿ ತಮ್ಮ ಎಲೆಗಳನ್ನು ಉದುರಿಸ್ತವೆ. ನಂತರ ಮತ್ತೆ ವಸಂತ ಕಾಲದಲ್ಲಿ ಹೊಸ ಚಿಗುರುಗಳು ಬರುತ್ತೆ. ಇನ್ನು ಹುಲ್ಲುಗಾವಲುಗಳು ಹಾಗೂ ಮರುಭೂಮಿಗಳಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇರುವಂತಹದ್ದಾಗಿದೆ. 20ನೇ ಪ್ರಶ್ನೆ, ಕುತುಬ್ ಮಿನಾರ್ ಅನ್ನು ಪೂರ್ಣಗೊಳಿಸಿದವನು? ಕುತುಬುದ್ದೀನ್ ಐಬಕ್, ಬಲ್ಬನ್, ರಜಿಯಾ ಸುಲ್ತಾನ್, ಇಲ್ತಮಾಷ್. ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವನು. ಕುತುಬ್ ಮಿನಾರನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದವರು ಬೇರೆ, ಹಾಗೆ ಅದನ್ನ ಪೂರ್ಣಗೊಳಿಸಿದವರು ಸಹ ಬೇರೆ. ಯಾರು? ಸರಿಯಾದಂತಹ ಉತ್ತರ ಇಲ್ಲಿ ಇಲ್ತಮಷ್, ಆಪ್ಷನ್ 4. ಈತ ಪೂರ್ಣಗೊಳಿಸ್ತಾನೆ. ಕುತುಬುದ್ದೀನ್ ಐಬಕ್ಕನು ಇದನ್ನು ಕಟ್ಟಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಆತನ ನಂತರ ಬಂದಂತಹ ಇಲ್ತಮಷ್ ಇದನ್ನ ಪೂರ್ಣಗೊಳಿಸ್ತಾನೆ. ದೆಹಲಿ ಸುಲ್ತಾನರ ಒಂದು ಪ್ರಮುಖ ವಾಸ್ತುಶಿಲ್ಪ ಶೈಲಿ ಅಂತ ಹೇಳ್ಬೋದು ಕುತುಬ್ ಮಿನಾರ್ ಅನ್ನ. ಇನ್ನು ರಜಿಯಾ ಸುಲ್ತಾನ್, ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಥಮ ಮಹಿಳೆ. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಥಮ ಮಹಿಳೆ ಅಂದ್ರೆ ರಜಿಯಾ ಸುಲ್ತಾನ. ನೆಕ್ಸ್ಟ್ 21ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ ವರ್ಷ? 1450, 1453, 1452, 1455. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಪೂರ್ವ ಬೈಜಾಂಟಿಯನ್ ನಗರ ಅಂತ ಕರಿತಾ ಇದ್ರು. ಈ ಬೈಜಾಂಟಿಯನ್ ಅಥವಾ ಕಾನ್ಸ್ಟಾಂಟಿನೋಪಲ್ ನಗರ ಇದನ್ನ ಅಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ. ಹೀಗೆ ವಶಪಡಿಸಿಕೊಂಡಂತಹ ವರ್ಷ ಯಾವುದು ಅಂದ್ರೆ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳುವುದಕ್ಕಿಂತಲೂ ಮೊದಲು ಭಾರತ ಹಾಗೂ ಈ ಯುರೋಪಿಯನ್ ದೇಶಗಳ ನಡುವೆ ಒಂದು ವ್ಯಾಪಾರಿ ಕೇಂದ್ರ ಆಗಿತ್ತು ಕಾನ್ಸ್ಟಾಂಟಿನೋಪಲ್. ಭಾರತದ ಸಂಬಾರ ಪದಾರ್ಥಗಳು ಯುರೋಪಿಯನ್ನರಿಗೆ ಅತ್ಯವಶ್ಯಕವಾದಂತಹ ವಸ್ತು ಆಗಿದ್ವು. ಇದನ್ನ ಭಾರತದ ಅರಬ್ ವರ್ತಕರು ಭಾರತದಿಂದ ಈ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತೆಗೆದುಕೊಂಡು ಹೋಗಿ ತಲುಪಿಸ್ತಾ ಇದ್ರು. ಅಲ್ಲಿಂದ ಇಟಲಿಯ ವರ್ತಕರು ಅದನ್ನ ತೆಗೆದುಕೊಂಡು ಹೋಗಿ ಯುರೋಪಿನ ಇತರ ಭಾಗಗಳಿಗೆ ಸರಬರಾಜು ಮಾಡ್ತಾ ಇದ್ರು. ಇಲ್ಲಿ
ಈ ಒಂದು ಸಾಂಬಾರು ಪದಾರ್ಥಗಳಿಂದ ಭಾರತೀಯರಿಗೂ ಹಾಗೂ ಇಟಲಿಯ ವರ್ತಕರಿಗೂ ಬಹಳಷ್ಟು ಲಾಭ ಇದ್ವು. ಆದರೆ 1453ರಲ್ಲಿ ಇದನ್ನು ತಿಳಿದಂತಹ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಇಲ್ಲಿ ಹೆಚ್ಚಿನ ತೆರಿಗೆಗಳನ್ನು ಹಾಕ್ತಾರೆ. ಇದರಿಂದಾಗಿ ಇಟಲಿಯ ವರ್ತಕರಿಗೆ ಭಾರತಕ್ಕೆ ಬೇರೊಂದು ಜಲಮಾರ್ಗವನ್ನು ಕಂಡುಹಿಡಿಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಇದು ಒಂದು ಕಾರಣ ಆಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸಾಕ್ಷರ ಭಾರತ ಕಾರ್ಯಕ್ರಮದ ಉದ್ದೇಶ. ಅನಕ್ಷರತೆಯನ್ನು ಹೋಗಲಾಡಿಸುವುದು, ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು, ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸುವುದು, ಮಕ್ಕಳನ್ನು ಶಾಲೆಗೆ ಸೆಳೆಯುವ ಕಾರ್ಯಕ್ರಮ. ಸಾಕ್ಷರ ಭಾರತ ಹೇಳುವಂಥ ಒಂದು ಎಜುಕೇಷನ್ಗೆ ರಿಲೇಟೆಡ್ ಆದಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಅದರ ಉದ್ದೇಶ ಏನು? ಸರಿಯಾದಂತಹ ಉತ್ತರ ಇದಕ್ಕೆ ಅನಕ್ಷರತೆಯನ್ನು ಹೋಗಲಾಡಿಸುವಂಥದ್ದು. ಪ್ರತಿಯೊಬ್ಬರೂ ಸಹ ಅಕ್ಷರರಾಗಬೇಕು, ಅವರಿಗೆ ಓದಲು ಬರೆಯಲು ಬರುವಷ್ಟು ಸಬಲರಾಗಬೇಕು ಅವರು ಅನ್ನುವಂಥ ಕಾರಣಕ್ಕೆ ಈ ಅಕ್ಷರ ಭಾರತ ಹೇಳುವಂತಹ ಒಂದು ಸಾಕ್ಷರ ಭಾರತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ 23ನೇ ಕ್ವಶನ್, ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ. ಸಂಘಟಿತ ಕೆಲಸಗಾರರು ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು, ಖಾಸಗಿ ಕಂಪನಿಗಳು, ಹಾಗೆ ಗೃಹ ನಿರ್ಮಾಣದ ಕೂಲಿಕಾರರು. ಸಂಘಟಿತ ಕೆಲಸಗಾರರು ಅಂದ್ರೆ ಏನು? ಇವರು ಸಂಘಟಿತ ಮತ್ತು ಅಸಂಘಟಿತ ಅಂತ ಎರಡು ವಿಧಗಳನ್ನು ನೋಡ್ತೇವೆ ನಾವು. ಸಂಘಟಿತದಲ್ಲಿ ಏನು ಬರುತ್ತೆ? ಇವರಿಗೆ ನಿರ್ದಿಷ್ಟ ಟೈಮ್ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಕೆಲಸವನ್ನು ಮುಗಿಸಬೇಕು, ಈ ರೀತಿಯಾಗಿ ಟೈಮ್ಗಳಿರುತ್ತೆ. ಹಾಗೆ ನಿರ್ದಿಷ್ಟವಾದಂತಹ ವೇತನ ಇರುತ್ತೆ. ಸ್ಯಾಲ್ರಿ ಅಂತ ನಾವೇನು ಕರಿತೇವೆ ನಿರ್ದಿಷ್ಟ ಆಗಿರುತ್ತೆ. ಹಾಗೆ ಅವರಿಗೆ ಕೆಲವೊಂದಿಷ್ಟು ವಿಮೆಗಳನ್ನು ಮಾಡ್ತಾರೆ, ಕಾನೂನುಗಳಿರುತ್ತೆ, ನಿಯಮಗಳಿಗೆ ತಕ್ಕಂತೆ ಕೆಲಸ ಮಾಡಬೇಕಾಗತ್ತೆ. ಅಸಂಘಟಿತ ಕೆಲಸಗಾರರಿಗೆ ಟೈಮ್ ಇರೋದಿಲ್ಲ. ಬೆಳಗ್ಗೆ 8 ಗಂಟೆಗೆ ಬರಬೇಕಾಗುತ್ತೆ, ಕೆಲವೊಮ್ಮೆ ಬೆಳಗ್ಗೆ 7 ಗಂಟೆಗೆ ರಾತ್ರಿಯವರೆಗೂ ಕೆಲಸವನ್ನು ಮಾಡಬೇಕು. ಹಾಗೆ ಇವರಿಗೆ ಕೂಲಿಯನ್ನು ನೀಡ್ತಾರೆ, ಅದು ಸಹ ಕನಿಷ್ಠ ಕೂಲಿ ಅಥವಾ ಕನಿಷ್ಠ ಕೂಲಿಗಿಂತಲೂ ಕಡಿಮೆ ಇರುವಷ್ಟು ಕೂಲಿಯನ್ನು ಕೊಡ್ತಾರೆ. ಯಾವುದೇ ವಿಮೆ ಇರೋದಿಲ್ಲ, ಕಾನೂನುಗಳಿರೋದಿಲ್ಲ. ಇದನ್ನು ಅಸಂಘಟಿತ ಕೆಲಸಗಾರರು ಅಂತ ಕರೀತಾರೆ. ಇಲ್ಲಿ ಸಂಘಟಿತ ಕೆಲಸಗಾರರಿಗೆ ಹಾಗಾದ್ರೆ ಉದಾಹರಣೆ ಯಾವುದಾಗುತ್ತೆ? ಖಾಸಗಿ ಕಂಪನಿಯವರು. ಖಾಸಗಿ ಕಂಪನಿ ಸಂಘಟಿತ ಕೆಲಸಕ್ಕೆ ಉದಾಹರಣೆ ಅಂದರೆ ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು, ಗೃಹ ನಿರ್ಮಾಣದ ಕೂಲಿಕಾರ, ಇವರೆಲ್ಲರೂ ಸಹ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಆಗಿದ್ದಾವೆ. ನೆಕ್ಸ್ಟ್ 24ನೇ ಕ್ವಶನ್, ಭಾರತದ ಭೂಸ್ವರೂಪಗಳಲ್ಲಿ ಅತಿ ಪುರಾತನವಾದ ಭೂಸ್ವರೂಪ. ಕರಾವಳಿ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಉತ್ತರದ ಮೈದಾನ, ಉತ್ತರದ ಪರ್ವತ. ಭಾರತದ ಭೂಸ್ವರೂಪಗಳಲ್ಲಿ ಅತಿ ಪುರಾತನ ಆಗಿರುವಂಥದ್ದು ಯಾವುದು ಅಂದರೆ ಅದು ಪರ್ಯಾಯ ಪ್ರಸ್ಥಭೂಮಿ, ಅಥವಾ ನಾವೇನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೇವೆ. ಇದು ಅತ್ಯಂತ ಪುರಾತನ ಆಗಿ ಇರುವಂಥದ್ದು, ಅತಿ ಪುರಾತನವಾದಂಥದ್ದು. ಗೊಂಡ್ವಾನ ಯುಗಕ್ಕೆ ಸೇರಿದಂಥದ್ದಾಗಿದೆ ಇದು. ಉತ್ತರದ ಪರ್ವತ ಅಂತ ನಾವೇನು ಕರಿತೇವೆ ಅಥವಾ ಹಿಮಾಲಯ ಪರ್ವತ, ಇವು ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದಂಥವು. ಉತ್ತರದ ಮೈದಾನ ಮೆಕ್ಕಲು ಮಣ್ಣಿನ ಸಂಚಯನದಿಂದ, ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಗಳ ಮೆಕ್ಕಲು ಸಂಚಯನದಿಂದ ಉಂಟಾಗಿರುವಂಥ ಮಣ್ಣಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಎನ್ನುವುದನ್ನು ನಿರ್ದೇಶಿಸಿದ ಕಾಯ್ದೆ. ಯಾವ ಒಂದು ಏನು ಈ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳನ್ನು, ಆ್ಯಕ್ಟ್ಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಯಾವ ಆ್ಯಕ್ಟ್ ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತ ಹೇಳುತ್ತೆ? 1833ರ ಚಾರ್ಟರ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಹಾಗೆ ಭಾರತ ಸರ್ಕಾರ ಕಾಯ್ದೆ. ಸರಿಯಾದಂತಹ ಉತ್ತರ ಇದಕ್ಕೆ 1833ರ ಚಾರ್ಟರ್ ಕಾಯ್ದೆ ಏನಿದೆ, ಇದು ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನು ನಿಯಂತ್ರಣಕ್ಕಾಗಿ ಜಾರಿಗೆ ಬಂದಂತಹ ಒಂದು ಕಾಯ್ದೆ ಆಗಿರುವಂಥದ್ದು ಇದು. ಈ ಚಾರ್ಟರ್ ಕಾಯ್ದೆ 20 ವರ್ಷಗಳ ಪರವಾನಗಿಯನ್ನು ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಪರವಾನಗಿಯನ್ನು ನವೀಕರಣಕ್ಕಾಗಿ ಈ ಚಾರ್ಟರ್ ಕಾಯ್ದೆಗಳನ್ನ ತರ್ತಾರೆ. ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಅಂಶಗಳನ್ನ ಸೇರಿಸ್ತಾರೆ. ಅದರಲ್ಲಿ ಈ ಒಂದು ಅಂಶ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, ಜಾಲ್ದಪಾರ ವನ್ಯಜೀವಿ ಧಾಮ ಕಂಡುಬರುವ ರಾಜ್ಯ. ರಾಜಸ್ಥಾನ, ಬಿಹಾರ, ಪಶ್ಚಿಮ ಬಂಗಾಳ, ಪಂಜಾಬ್. ಜಾಲ್ದಪಾರ್ ಹೇಳುವಂಥ ಒಂದು ವನ್ಯಜೀವಿ ಧಾಮ ಕಂಡುಬರುವಂತಹ ರಾಜ್ಯ ಪಶ್ಚಿಮ ಬಂಗಾಳ ಆಗಿದೆ. ಆಪ್ಷನ್ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ನೋಡೋಣ. ಬೆಳ್ಳಿ ಕ್ರಾಂತಿ ಸಂಬಂಧಿಸಿದ್ದು ಮೊಟ್ಟೆಗಳ ಉತ್ಪಾದನೆಗೆ, ಹಾಲಿನ ಉತ್ಪಾದನೆಗೆ, ಆಹಾರ ಧಾನ್ಯಗಳ ಉತ್ಪಾದನೆಗೆ, ಮೀನುಗಳ ಉತ್ಪಾದನೆಗೆ. ಬೆಳ್ಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ?
ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಮೀನುಗಳ ಉತ್ಪಾದನೆ ನೀಲಿ ಕ್ರಾಂತಿ ಅಂತ ಕರಿತೇವೆ. ಮೀನುಗಳು ಅಥವಾ ಸಮುದ್ರೋತ್ಪನ್ನ ಅಥವಾ ಸಾಗರೋತ್ಪನ್ನಗಳ ಉತ್ಪಾದನೆಯನ್ನ ನೀಲಿ ಕ್ರಾಂತಿ ಅಂತ ಕರೀತಾರೆ. ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ಕೃಷಿ ಕ್ರಾಂತಿ ಅಂತ ಕರೆಯುವಂಥದ್ದು. ಹಾಗೆ ಹಾಲಿನ ಉತ್ಪಾದನೆಯನ್ನ ಬಿಳಿಯ ಕ್ರಾಂತಿ ಅಂತ ಕರೀತಾರೆ. ಹಾಗಾದ್ರೆ ಬೆಳ್ಳಿಯ ಕ್ರಾಂತಿ ಅಂತ ಕರೆಯುವಂಥದ್ದು ಮೊಟ್ಟೆಗಳ ಉತ್ಪಾದನೆಯಲ್ಲಿ ಹೆಚ್ಚುಪಡಿಸುವಂಥದ್ದು, ಅಭಿವೃದ್ಧಿಪಡಿಸುವಂಥದ್ದನ್ನ ಬೆಳ್ಳಿ ಕ್ರಾಂತಿ ಅಂತ ಕರೀತಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಬ್ಯಾಂಕ್ ಪದದ ಮೂಲ ಪದ ಬ್ಯಾಂಕೋ ಈ ಭಾಷೆಯಿಂದ ಬಂದಿದೆ. ಲ್ಯಾಟಿನ್, ಫ್ರೆಂಚ್, ಗ್ರೀಕ್, ಇಟಾಲಿಯನ್. ಬ್ಯಾಂಕ್ ಪದದ ಮೂಲ ಪದ ಬ್ಯಾಂಕೋ ಅನ್ನುವಂಥದ್ದು ಆಗಿದೆ. ಇದರ ಮೂಲ ಭಾಷೆ ಯಾವುದು ಅಂದರೆ ಇಟಾಲಿಯನ್ ಭಾಷೆಯಿಂದ ಬಂದಿರುವಂಥದ್ದು. ಇದರ ಅರ್ಥ ಟೇಬಲ್ ಅಥವಾ ಹಣವನ್ನ ವಿನಿಮಯ ಮಾಡುವ ಟೇಬಲ್ ಅನ್ನುವಂಥ ಅರ್ಥ ಅಥವಾ ಬೆಂಚು ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಅತಿ ದಪ್ಪವಾದ ಕಣಗಳನ್ನು ಒಳಗೊಂಡಿರುವ ಮಣ್ಣು. ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಮರಳು ಮಣ್ಣು, ಲ್ಯಾಟರೈಟ್ ಮಣ್ಣು. ದಪ್ಪದಾದ ಕಣಗಳನ್ನು ಯಾವ ಮಣ್ಣು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಮರಳು ಮಣ್ಣು ಹೆಚ್ಚು ದಪ್ಪದಾದಂತಹ ಕಣವನ್ನ ಒಳಗೊಂಡಿರುತ್ತೆ. ಮೆಕ್ಕಲು ಮಣ್ಣು ಮೆಕ್ಕಲು ಸಂಚಯಿತ ಆಗಿರೋದ್ರಿಂದ ಫಲವತ್ತಾದಂತಹ ಮಣ್ಣಾಗಿದೆ ಇದು. ಹಾಗೆ ಕೆಂಪು ಮಣ್ಣು ಬಣ್ಣದಲ್ಲಿ ಕೆಂಪಿರುತ್ತೆ, ಕಬ್ಬಿಣದ ಆಕ್ಸೈಡ್ ಅಧಿಕ ಆಗಿರೋದ್ರಿಂದ ಈ ಮಣ್ಣು ಕೆಂಪು ಮಣ್ಣಾಗಿರುತ್ತೆ. ಇನ್ನು ಲ್ಯಾಟರೈಟ್ ಮಣ್ಣು ಗಟ್ಟಿಯಾದಂತಹ ಮಣ್ಣು, ಕಟ್ಟಡಗಳ ನಿರ್ಮಾಣಕ್ಕೆ ಲ್ಯಾಟರೈಟ್ ಮಣ್ಣಿನ ಕಲ್ಲುಗಳನ್ನು ಬಳಸ್ತಾರೆ. ದಪ್ಪದಾದ ಕಣಗಳನ್ನು ಮರಳು ಮಣ್ಣು ಒಳಗೊಂಡಿದೆ. 30ನೇ ಪ್ರಶ್ನೆ, ಲಾಸ್ಟ್ ಕ್ವಶನ್. ಭಾರತದ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯುವಂಥದ್ದು. 16ನೇ ಶತಮಾನ, 17ನೇ ಶತಮಾನ, 18ನೇ ಶತಮಾನ, 19ನೇ ಶತಮಾನ. ಸರಿಯಾದಂತಹ ಉತ್ತರ ಇಲ್ಲಿ 18ನೇ ಶತಮಾನವನ್ನ ಭಾರತದ ರಾಜಕೀಯ ಸಮಸ್ಯೆಗಳ ಶತಮಾನ, ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೀತಾರೆ. ಕಾರಣ ಏನು? ಈ ಒಂದು ಶತಮಾನದಲ್ಲಿ ಚಿಕ್ಕದೇವರಾಜ ಒಡೆಯರ ಮರಣ ಆಗುತ್ತೆ. ಹಾಗೆ ಅದರ ಜೊತೆಗೆ ಔರಂಗಜೇಬನ ಮರಣ ಆಗುತ್ತೆ. ಕೆಲವೊಂದಿಷ್ಟು ರಾಜಕೀಯವಾಗಿ ಬದಲಾವಣೆಗಳು, ಭಾರತದ ಇತಿಹಾಸದ ಒಂದು ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಒಂದು 18ನೇ ಶತಮಾನವನ್ನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಹೇಳಿ ಕರೆಯುವಂಥದ್ದು. ಒಟ್ಟು 30 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತಿನ ಪ್ರಶ್ನೆ ಇರುವಂಥದ್ದು, ಆಸ್ತಿಯ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ. 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 89ನೇ ತಿದ್ದುಪಡಿ, 35ನೇ ತಿದ್ದುಪಡಿ. ಪ್ರಶ್ನೆ ಏನು? ಆಸ್ತಿಯ ಹಕ್ಕನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ ಅಂತ ಪ್ರಶ್ನೆ ಇರುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ಹೇಳಿ ನಾವು ಮುಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.